Hello everyone, ಎಲ್ಲರಿಗೂ ನಮಸ್ಕಾರ. Welcome back to my channel Manasashri Learn with Fun. Today we are going to learn about examples of positive, negative, interrogative and negative interrogative statements in simple past tense in both active voice and passive voice. Friends, ನಾವು active voice and passive voice ಅಂದ್ರೆ ಏನು ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ಡೀಟೇಲ್ ಆಗಿ ಕಲ್ತಿದ್ದೀವಿ. ಸೊ ಫ್ರೆಂಡ್ಸ್, ಇವತ್ತು ನಾವು ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ ನಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಕಲಿಯೋಣ. ಸೊ ಲೆಟ್ಸ್ ಪ್ರಾಕ್ಟೀಸ್. ನೋಡಿ ಫ್ರೆಂಡ್ಸ್, ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ ನಲ್ಲಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಕಲಿತಾ ಇದ್ದೀವಿ. ಸೊ ಬೇಸಿಕ್ ಸ್ಟ್ರಕ್ಚರ್ ನೋಡೋಣ. ದ ಸ್ಟ್ರಕ್ಚರ್ ಆಫ್ ದ ಆಕ್ಟಿವ್ ವಾಯ್ಸ್ ಈಸ್ ಸಬ್ಜೆಕ್ಟ್ ಪ್ಲಸ್ V2 ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ನೆಕ್ಸ್ಟ್, ದ ಸ್ಟ್ರಕ್ಚರ್ ಆಫ್ ದ ಪ್ಯಾಸಿವ್ ವಾಯ್ಸ್ ಈಸ್ ಸಬ್ಜೆಕ್ಟ್ ಪ್ಲಸ್ ವಾಸ್ ಅಥವಾ ವರ್ ಪ್ಲಸ್ V3 ಫಾರ್ಮ್ ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್? ಎಕ್ಸಾಂಪಲ್ ನೋಡೋಣ. ಐ ರೋಟ್ ಎನ್ ಎಕ್ಸಾಮ್. ನಾನು ಎಕ್ಸಾಮ್ ಬರೆದಿದ್ದೆ, ನಾನು ಪರೀಕ್ಷೆ ಬರೆದಿದ್ದೆ ಅಂತ ಪಾಸ್ಟ್ನಲ್ಲಿ, ಸಿಂಪಲ್ ಪಾಸ್ಟ್ನಲ್ಲಿ ಹೇಳ್ತಾ ಇರೋದು, ಗತದಲ್ಲಿ ಹೇಳ್ತಾ ಇರೋದು. ಐ ರೋಟ್ ಎನ್ ಎಕ್ಸಾಮ್. ಅಥವಾ ಈ ಸೆಂಟೆನ್ಸ್ನ ನಾವು ಐ ಡಿಡ್ ರೈಟ್ ಎನ್ ಎಕ್ಸಾಮ್ ಈ ಥರ ಆದರೂ ಹೇಳ್ಬೋದು. ಫ್ರೆಂಡ್ಸ್, ನಾವು ಟೆನ್ಸಸ್ನಲ್ಲಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ನ ಕಲ್ತಿದ್ದೀವಲ್ವಾ? ನೋಡಿ ಇಲ್ಲಿ, ಐ ರೋಟ್ ಎನ್ ಎಕ್ಸಾಮ್. ಐ ಅನ್ನೋದು ಸಬ್ಜೆಕ್ಟ್, ರೋಟ್ ಅನ್ನೋದು V2 ಫಾರ್ಮ್, ಆ್ಯನ್ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್ ಈ ಥರ ಆದರೂ ಹೇಳ್ಬೋದು. ಅಥವಾ ಐ ಅನ್ನೋದು ಸಬ್ಜೆಕ್ಟ್, ಡಿಡ್ ಅನ್ನೋದು ನಮಗೆ ಹೆಲ್ಪಿಂಗ್ ವರ್ಬ್, ರೈಟ್ ಅನ್ನೋದು V1 ಫಾರ್ಮ್, ಆ್ಯನ್ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್ ಈ ಥರ ಆದರೂ ಹೇಳ್ಬೋದು. ಓಕೆನಾ ಫ್ರೆಂಡ್ಸ್? ಐ ಡಿಡ್ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಅನ್ನೋದು ಪಾಸ್ಟ್ನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಮೈನ್ ವರ್ಬ್ ಅನ್ನೋದು ಯಾವಾಗಲೂ V1 ಫಾರ್ಮಲ್ಲೇ ಇರುತ್ತೆ, V2 ಫಾರ್ಮಲ್ಲಿ ಯೂಸ್ ಮಾಡಲ್ಲ. ಓಕೆನಾ ಫ್ರೆಂಡ್ಸ್? ಐ ಡಿಡ್ ರೋಟ್ ಅಂತ ಹೇಳಲ್ಲ, ಅದು ತಪ್ಪಾಗುತ್ತೆ. ಐ ಡಿಡ್ ರೈಟ್ ಅಂತಾನೆ ಹೇಳ್ತೀವಿ. ಮೈನ್ ವರ್ಬ್ ಅನ್ನೋದು ಯಾವಾಗಲೂ V1 ಫಾರ್ಮಲ್ಲೇ ಇರುತ್ತೆ. ಇಲ್ಲಿ ನಮಗೆ ಪಾಸ್ಟ್ನಲ್ಲಿ ಇದ್ದರೆ, ಹೆಲ್ಪಿಂಗ್ ವರ್ಬ್ ಇದ್ದರೆ. ಓಕೆನಾ ಫ್ರೆಂಡ್ಸ್? ಐ ಡಿಡ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಐ ಡಿಡ್ ರೈಟ್ ಎನ್ ಎಕ್ಸಾಮ್ ಈ ಥರ. ಓಕೆನಾ ಫ್ರೆಂಡ್ಸ್? ಐ ರೋಟ್ ಎನ್ ಎಕ್ಸಾಮ್ ಅಥವಾ ಐ ಡಿಡ್ ರೈಟ್ ಎನ್ ಎಕ್ಸಾಮ್. ಸೊ ಈ ಸ್ಟೇಟ್ಮೆಂಟ್ ಬಂದು ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಆ್ಯನ್ ಎಕ್ಸಾಮ್ ಅನ್ನೋದು ಆಕ್ಟಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಆ್ಯನ್ ಎಕ್ಸಾಮ್ ವಾಸ್ ಅನ್ನೋದು ನಮಗೆ ಹೆಲ್ಪಿಂಗ್ ವರ್ಬ್, ರಿಟರ್ನ್ ಅನ್ನೋದು V3 ಫಾರ್ಮ್, ಬೈ ಮೀ ಅನ್ನೋದು ಆಬ್ಜೆಕ್ಟ್. ಆಕ್ಟಿವ್ ವಾಯ್ಸ್ನಲ್ಲಿರೋ ಸಬ್ಜೆಕ್ಟ್ ಬಂದು ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಮೀ ಅಂತ ಬದಲಾಗುತ್ತೆ. ರೂಲ್ಸ್ ಅದಲ್ವಾ ಫ್ರೆಂಡ್ಸ್? ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿರೋ ಸಬ್ಜೆಕ್ಟಿವ್ ಪ್ರೊನೌನ್ ಅನ್ನೋದು ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ ಅಂತ ರೂಲ್ಸ್ ಕಲ್ತಿದ್ದೀವಲ್ವಾ? ಸೊ ಸಬ್ಜೆಕ್ಟಿವ್ ಪ್ರೊನೌನ್ ಅನ್ನೋದು ಐ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಮೀ ಅಂತ ಬದಲಾಗುತ್ತೆ ಈ ಥರ. ಆನ್ ಎಕ್ಸಾಮ್ ವಾಸ್ ರಿಟರ್ನ್ ಬೈ ಮೀ. ನನ್ನಿಂದ ಎಕ್ಸಾಮ್ ಅನ್ನೋದು ಬರೆದಿದ್ದೆ, ನಾನು ಎಕ್ಸಾಮ್ ಬರೆದಿದ್ದೆ ಅಂತ ಪಾಸ್ಟ್ನಲ್ಲಿ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಸ್ಟೇಟ್ಮೆಂಟ್ ಬಂದು ಐ ರೋಟ್ ಎನ್ ಎಕ್ಸಾಮ್ ಅಥವಾ ಐ ಡಿಡ್ ರೈಟ್ ಎನ್ ಎಕ್ಸಾಮ್. ನಾನು ಎಕ್ಸಾಮ್ ಬರೆದಿದ್ದೆ. ಸೊ ಇದು ಆಕ್ಟಿವ್ ವಾಯ್ಸ್ನಲ್ಲಿದೆ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಆನ್ ಎಕ್ಸಾಮ್ ವಾಸ್ ರಿಟರ್ನ್ ಬೈ ಮೀ. ನಾನು ಎಕ್ಸಾಮ್ ಬರ್ದಿದ್ದೆ ಅಂತ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಹಿ ಡ್ರೂ ಅ ಬ್ಯೂಟಿಫುಲ್ ಪೇಂಟಿಂಗ್ಸ್. ಅವನು ಸುಂದರವಾಗಿರೋ ಪೇಂಟಿಂಗ್ಸ್ನ ಡ್ರಾ ಮಾಡಿದ್ದಾನೆ, ಪಾಸ್ಟ್ನಲ್ಲಿ ಹೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್ನಲ್ಲಿದೆ. ನೋಡಿ ಫ್ರೆಂಡ್ಸ್, ಹಿ ಡ್ರೂ ಅ ಬ್ಯೂಟಿಫುಲ್ ಪೇಂಟಿಂಗ್ಸ್. ಅಥವಾ ಈ ಸ್ಟೇಟ್ಮೆಂಟ್ನ ನಾವು ಯಾವ ಥರ ಹೇಳ್ಬೋದು? ಹಿ ಡಿಡ್ ಡ್ರಾ ಅ ಬ್ಯೂಟಿಫುಲ್ ಪೇಂಟಿಂಗ್ಸ್ ಈ ಥರ ಆದರೂ ಹೇಳ್ಬೋದು. ಓಕೆನಾ ಫ್ರೆಂಡ್ಸ್? ಸೊ ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್ನಲ್ಲಿದೆ. ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಅ ಬ್ಯೂಟಿಫುಲ್ ಪೇಂಟಿಂಗ್ಸ್ ಅನ್ನೋದು ನಮಗೆ ಆಬ್ಜೆಕ್ಟ್, ಆಕ್ಟಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಅ ಬ್ಯೂಟಿಫುಲ್ ಪೇಂಟಿಂಗ್ಸ್. ಸೊ ಇದು ನಮಗೆ ಪ್ಲೂರಲ್ನಲ್ಲಿದೆ ಅಲ್ವಾ? ಸಬ್ಜೆಕ್ಟಿವ್ ಪ್ರೊನೌನ್ ಅನ್ನೋದು ಪ್ಲೂರಲ್ನಲ್ಲಿದೆ. ಪೇಂಟಿಂಗ್ಸ್, ಚಿತ್ರಗಳು ಅಂತ. ಪೇಂಟಿಂಗ್ ಅಂದರೆ ಸಿಂಗಲ್ ನೇಮ್, ಅವಾಗ ವಾಸ್ ಅಂತ ಯೂಸ್ ಮಾಡ್ತೀವಿ. ಹೆಲ್ಪಿಂಗ್ ವರ್ಬ್ ಅನ್ನೋದು ವಾಸ್ ಅಂತ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನಮಗೆ ಪೇಂಟಿಂಗ್ಸ್, ಚಿತ್ರಗಳು ಪ್ಲೂರಲ್ ನೇಮಲ್ಲಿ ಇದೆ ಅಲ್ವಾ? ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಅನ್ನೋದು ವರ್ ಅಂತ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಅ ಬ್ಯೂಟಿಫುಲ್ ಪೇಂಟಿಂಗ್ಸ್ ವರ್, ಹೆಲ್ಪಿಂಗ್ ವರ್ಬ್ ಅನ್ನೋದು ವರ್, ಡ್ರಾನ್ ಅನ್ನೋದು V3 ಫಾರ್ಮ್, ಡ್ರಾನ್ ಬೈ ಹಿಮ್ ಅನ್ನೋದು ಆಬ್ಜೆಕ್ಟ್. ಆಕ್ಟಿವ್ ವಾಯ್ಸ್ನಲ್ಲಿರೋ ಸಬ್ಜೆಕ್ಟಿವ್ ಪ್ರೊನೌನ್ ಬಂದು ಹಿ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಹಿಮ್ ಅಂತ ಬದಲಾಗುತ್ತೆ. ಅ ಬ್ಯೂಟಿಫುಲ್ ಪೇಂಟಿಂಗ್ಸ್ ವರ್ ಡ್ರಾನ್ ಬೈ ಹಿಮ್. ಸುಂದರವಾಗಿರೋ ಚಿತ್ರಗಳು ಅವನಿಂದ ಬರ್ತಿದೆ ಈ ಥರ.
ಓಕೆನಾ ಫ್ರೆಂಡ್ಸ್. ಸೊ ಸ್ಟೇಟ್ಮೆಂಟ್ ಬಂದು ಹಿ ಡ್ರೂ ಅ ಬ್ಯೂಟಿಫುಲ್ ಪೇಂಟಿಂಗ್ಸ್. ಅವನು ಸುಂದರವಾಗಿರೋ ಪೇಂಟಿಂಗ್ಸ್ನ ಬರೆದಿದ್ದಾನೆ, ಡ್ರಾ ಮಾಡಿದ್ದಾನೆ, ಪೇಂಟ್ ಮಾಡಿದ್ದಾನೆ. ಓಕೆನಾ ಫ್ರೆಂಡ್ಸ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಹೇಳ್ತೀವಿ? ಅ ಬ್ಯೂಟಿಫುಲ್ ಪೇಂಟಿಂಗ್ಸ್ ವರ್ ಡ್ರಾನ್ ಬೈ ಹಿಮ್. ಸುಂದರವಾಗಿರೋ ಬ್ಯೂಟಿಫುಲ್ ಆಗಿರೋ ಪೇಂಟಿಂಗ್ಸ್ ಅನ್ನೋದು ಅವನಿಂದ ಬರೆದಿತ್ತು ಅಂದರೆ ಫ್ರೆಂಡ್ಸ್ ಅವನು ಬ್ಯೂಟಿಫುಲ್ ಪೇಂಟಿಂಗ್ಸ್ನ ಡ್ರಾ ಮಾಡಿದ್ದ ಅಂತ ಮೀನಿಂಗ್. ಓಕೆನಾ ಫ್ರೆಂಡ್ಸ್. ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಕೂಡ ನಮಗೆ ಪಾಸಿಟಿವ್ ಸ್ಟೇಟ್ಮೆಂಟ್. ಓಕೆನಾ. ನೆಕ್ಸ್ಟ್ ಫ್ರೆಂಡ್ಸ್ ನೆಗೆಟಿವ್ ಸ್ಟೇಟ್ಮೆಂಟ್. ಬೇಸಿಕ್ ಸ್ಟ್ರಕ್ಚರ್ ನೋಡೋಣ. ಆಕ್ಟಿವ್ ವಾಯ್ಸ್ಗೆ ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ಡಿಡ್ ನಾಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ಗೆ ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ವರ್ ಅಥವಾ ವರ್, ವಾಸ್ ಅಥವಾ ವರ್ ಪ್ಲಸ್ ನಾಟ್ ಪ್ಲಸ್ V3 ಫಾರ್ಮ್ ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್. ಎಕ್ಸಾಂಪಲ್, ಐ ಡಿಡ್ ನಾಟ್ ರೈಟ್ ಎನ್ ಎಕ್ಸಾಮ್. ನಾನು ಎಕ್ಸಾಮ್ ಬರೆದಿರಲಿಲ್ಲ. ಗತದಲ್ಲಿ ನಾನು ಪರೀಕ್ಷೆ ಬರೆದಿರಲಿಲ್ಲ, ನಾನು ಎಕ್ಸಾಮ್ ಬರ್ದಿಲ್ಲ ನಾನು ಅಂತ ಸಿಂಪಲ್ ಪಾಸ್ಟ್ನಲ್ಲಿ ಹೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಬಂದು ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ಐ ಅನ್ನೋದು ಸಬ್ಜೆಕ್ಟ್, ಡಿಡ್ ನಾಟ್ ಅನ್ನೋದು ಹೆಲ್ಪಿಂಗ್ ವರ್ಡ್, ರೈಟ್ ಅನ್ನೋದು ಪೇನ್ ಫಾರ್ಮ್, V1 ಫಾರ್ಮ್ ಮೇನ್ ವರ್ಬ್ ಅಲ್ವಾ, ಸೊ ಮೇನ್ ವರ್ಬ್, ಆ್ಯಂಡ್ ಎಕ್ಸಾಮ್ ಅನ್ನೋದು ನಮಗೆ ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್. ಸೊ ಈ ಸ್ಟೇಟ್ಮೆಂಟ್ ಅನ್ನೋದು ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಆ್ಯನ್ ಎಕ್ಸಾಮ್ ಅನ್ನೋದು ಆಕ್ಟಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಆ್ಯನ್ ಎಕ್ಸಾಮ್ ಅನ್ನೋದು ಸಬ್ಜೆಕ್ಟ್, ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಡ್, ವಾಸ್ ನಾಟ್ ರಿಟರ್ನ್ ಅನ್ನೋದು V3 ಫಾರ್ಮ್, ಬೈ ಮೀ ಅನ್ನೋದು ಏನಾಗುತ್ತೆ ಆಬ್ಜೆಕ್ಟ್. ಆಕ್ಟಿವ್ ವಾಯ್ಸ್ನಲ್ಲಿರೋ ಸಬ್ಜೆಕ್ಟ್ ಬಂದು ಐ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಮೀ ಅಂತ ಬದಲಾಗುತ್ತೆ. ಎಕ್ಸಾಮ್ ಅನ್ನೋದು ನನ್ನಿಂದ ಬರೆದಿರಲಿಲ್ಲ. ಆ್ಯನ್ ಎಕ್ಸಾಮ್ ವಾಸ್ ನಾಟ್ ರಿಟರ್ನ್ ಬೈ ಮೀ. ನನ್ನಿಂದ ಎಕ್ಸಾಮ್ ಅನ್ನೋದು ಬರೆದಿರಲಿಲ್ಲ ಅಂದರೆ ಫ್ರೆಂಡ್ಸ್ ನಾನು ಎಕ್ಸಾಮ್ ಬರ್ದಿರಲಿಲ್ಲ, ನಾನು ಎಕ್ಸಾಮ್ ಬರ್ದಿಲ್ಲ ನಾನು ಅಂತ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್. ಸೊ ಸ್ಟೇಟ್ಮೆಂಟ್ ಬಂದು ಐ ಡಿಡ್ ನಾಟ್ ರೈಟ್ ಎನ್ ಎಕ್ಸಾಮ್. ನಾನು ಎಕ್ಸಾಮ್ ಬರ್ದಿರಲಿಲ್ಲ, ನಾನು ಎಕ್ಸಾಮ್ ಬರ್ದಿಲ್ಲ ನಾನು. ಸೊ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಹೇಳ್ತಾ ಇರೋದು. ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ಆ್ಯನ್ ಎಕ್ಸಾಮ್ ವಾಸ್ ನಾಟ್ ರಿಟರ್ನ್ ಬೈ ಮೀ. ನನ್ನಿಂದ ಎಕ್ಸಾಮ್ ಅನ್ನೋದು ಬರ್ದಿರಲಿಲ್ಲ, ನಾನು ಎಕ್ಸಾಮ್ ಬರ್ದಿಲ್ಲ ಅಂತ ಹೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಬಂದು ಪ್ಯಾಸಿವ್ ವಾಯ್ಸ್. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ವಿ ಡಿಡ್ ನಾಟ್ ಬುಕ್ ದ ಟಿಕೆಟ್ಸ್. ನಾವು ಟಿಕೆಟ್ಸ್ ಬುಕ್ ಮಾಡಿರಲಿಲ್ಲ ಅಂತ ಹೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಬಂದು ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ವಿ ಅನ್ನೋದು ಸಬ್ಜೆಕ್ಟ್, ಡಿಡ್ ನಾಟ್ ಅನ್ನೋದು ಹೆಲ್ಪಿಂಗ್ ವರ್ಡ್, ಬುಕ್ ಅನ್ನೋದು V1 ಫಾರ್ಮ್, ದ ಟಿಕೆಟ್ಸ್ ಅನ್ನೋದು ಆಬ್ಜೆಕ್ಟ್. ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಹೇಳ್ತಾ ಇರೋದು. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ದ ಟಿಕೆಟ್ಸ್ ಅನ್ನೋದು ಆಕ್ಟಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಅಲ್ವಾ, ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ದ ಟಿಕೆಟ್ಸ್ ಅನ್ನೋದು ಪ್ಲೂರಲ್ ನೇಮಲ್ಲಿದೆ, ದ ಟಿಕೆಟ್ಸ್ ಅಂತ. ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಅನ್ನೋದು ವರ್. ಅದೇ ನಮಗೆ ದ ಟಿಕೆಟ್ ಅಂತ ಸಿಂಗಲ್ ನೇಮಲ್ಲಿ ಇದ್ದರೆ ಅವಾಗ ಹೆಲ್ಪಿಂಗ್ ವರ್ಬ್ ಬಂದು ವಾಸ್ ಅಂತ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನಮಗೆ ದ ಟಿಕೆಟ್ಸ್, ಸೊ ಹೆಲ್ಪಿಂಗ್ ವರ್ಬ್ ಬಂದು ವರ್ ನಾಟ್ ಬುಕ್ಡ್ ಅನ್ನೋದು V3 ಫಾರ್ಮ್, ಬೈ ಅಸ್ ಅನ್ನೋದು ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್. ಸೊ ಆಕ್ಟಿವ್ ವಾಯ್ಸ್ನಲ್ಲಿರೋ ಸಬ್ಜೆಕ್ಟ್ ಬಂದು ವಿ ಅಲ್ವಾ, ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ಅಸ್ ಅಂತ ಬದಲಾಯಿಸ್ತೀವಿ. ಅಸ್ ಅನ್ನೋದು ಆಬ್ಜೆಕ್ಟ್. ದ ಟಿಕೆಟ್ಸ್ ವರ್ ನಾಟ್ ಬುಕ್ಡ್ ಬೈ ಅಸ್. ನಮ್ಮಿಂದ ಟಿಕೆಟ್ಸ್ ಅನ್ನೋದು ಬುಕ್ ಆಗಿಲ್ಲ, ನಾವು ಟಿಕೆಟ್ ಬುಕ್ ಮಾಡಿಲ್ಲ ಅಂತ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್. ಸೊ ಸ್ಟೇಟ್ಮೆಂಟ್ ಬಂದು ವಿ ಡಿಡ್ ನಾಟ್ ಬುಕ್ ದ ಟಿಕೆಟ್ಸ್ ಅನ್ನೋದು ಆಕ್ಟಿವ್ ವಾಯ್ಸ್ನಲ್ಲಿ ಇದೆ, ನಾವು ಟಿಕೆಟ್ ಬುಕ್ ಮಾಡಿಲ್ಲ ಅಂತ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ದ ಟಿಕೆಟ್ಸ್ ವರ್ ನಾಟ್ ಬುಕ್ಡ್ ಬೈ ಅಸ್. ನಮ್ಮಿಂದ ಟಿಕೆಟ್ಸ್ ಅನ್ನೋದು ಬುಕ್ ಆಗಿರಲಿಲ್ಲ, ನಾವು ಟಿಕೆಟ್ ಬುಕ್ ಮಾಡಿಲ್ಲ ನಾವು. ಸೊ ಈ ಸ್ಟೇಟ್ಮೆಂಟ್ ಬಂದು ಪ್ಯಾಸಿವ್ ವಾಯ್ಸ್, ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್. ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಕೂಡ ನಮಗೆ ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆನಾ. ನೆಕ್ಸ್ಟ್ ಫ್ರೆಂಡ್ಸ್, ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. SR ಕ್ವಶನ್ಸ್ನಲ್ಲಿ ಕೇಳೋದು. ಓಕೆನಾ ಫ್ರೆಂಡ್ಸ್. ಬೇಸಿಕ್ ಸ್ಟ್ರಕ್ಚರ್ ನೋಡೋಣ. ಆಕ್ಟಿವ್ ವಾಯ್ಸ್ಗೆ ಸ್ಟ್ರಕ್ಚರ್ ಬಂದು ಡಿಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಸೊ ಇಲ್ಲಿ ನಮಗೆ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದಲ್ವಾ, ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ತೀವಿ. ಡಿಡ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸ್ಟಾರ್ಟಿಂಗಲ್ಲಿ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V1 ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ದ ಸ್ಟ್ರಕ್ಚರ್ ಆಫ್ ದ ಪ್ಯಾಸಿವ್ ವಾಯ್ಸ್ಗೆ ಸ್ಟ್ರಕ್ಚರ್ ಬಂದು ವಾಸ್ ಅಥವಾ ವರ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V3 ಫಾರ್ಮ್ ಪ್ಲಸ್
ಬೈ ಪ್ಲಸ್ ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್? ಎಕ್ಸಾಂಪಲ್, ಡಿಡ್ ಐ ರೈಟ್ ಅನ್ ಎಕ್ಸಾಮ್? ನಾನು ಎಕ್ಸಾಮ್ ಬರ್ದಿದ್ನಾ, ಗತದಲ್ಲಿ ನಾನು ಪರೀಕ್ಷೆ ಬರ್ದಿದ್ನಾ ಅಂತ ಕ್ವಶನ್ ಕೇಳ್ತಾ ಇರೋದು. ಡಿಡ್ ಐ ರೈಟ್ ಅನ್ ಎಕ್ಸಾಮ್? ನಾನು ಎಕ್ಸಾಮ್ ಬರ್ದಿದ್ನಾ? ಸೊ ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ಡಿಡ್ ಅನ್ನೋದು ಹೆಲ್ಪಿಂಗ್ ವರ್ಡ್, ಐ ಅನ್ನೋದು ಸಬ್ಜೆಕ್ಟ್, ರೈಟ್ ಅನ್ನೋದು V1 ಫಾರ್ಮ್ ಆ್ಯಂಡ್ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಇಲ್ಲಿ ನಮಗೆ ಹೆಲ್ಪಿಂಗ್ ವರ್ಬ್ ಅನ್ನೋದು ವಾಸ್. ನೋಡಿ ಫ್ರೆಂಡ್ಸ್, ಆಕ್ಟಿವ್ ವಾಯ್ಸ್ನಲ್ಲಿರೋ ಆಬ್ಜೆಕ್ಟ್ ಬಂದು ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ಎಕ್ಸಾಮ್ ಅನ್ನೋದು ಸಿಂಗ್ಯುಲರ್ ನೇಮ್ ಅಲ್ವಾ, ಸೊ ಅದಕ್ಕೆ ವಾಸ್ ಅಂತ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಕ್ವಶನ್ ಕೇಳ್ತಾ ಇದ್ದೀವಲ್ವಾ, ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ತೀವಿ. ವಾಸ್ ಆ್ಯಂಡ್ ಎಕ್ಸಾಮ್, ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆ್ಯಂಡ್ ಎಕ್ಸಾಮ್ ಅನ್ನೋದು ಸಬ್ಜೆಕ್ಟ್, ರಿಟರ್ನ್ ಅನ್ನೋದು V3 ಫಾರ್ಮ್, ಬೈ ಮೀ ಅನ್ನೋದು ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್? ವಾಸ್ ಆ್ಯಂಡ್ ಎಕ್ಸಾಮ್ ರಿಟರ್ನ್ ಬೈ ಮೀ, ನನ್ನಿಂದ ಎಕ್ಸಾಮ್ ಅನ್ನೋದು ಬರ್ದಿತ್ತಾ ಅಂತ ಕ್ವಶನ್ ಕೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್ ಬಂದು ಡಿಡ್ ಐ ರೈಟ್ ಅನ್ ಎಕ್ಸಾಮ್? ನಾನು ಎಕ್ಸಾಮ್ ಬರ್ದಿದ್ನಾ? ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ವಾಸ್ ಆ್ಯಂಡ್ ಎಕ್ಸಾಮ್ ರಿಟರ್ನ್ ಬೈ ಮೀ, ನನ್ನಿಂದ ಎಕ್ಸಾಮ್ ಅನ್ನೋದು ಬರ್ದಿದ್ನಾ, ಈ ಥರ. ಓಕೆನಾ ಫ್ರೆಂಡ್ಸ್? ಸೊ ಇದು ನಮಗೆ ಪ್ಯಾಸಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್. ನೆಕ್ಸ್ಟ್, ಡಿಡ್ ದ ಬಾಯ್ಸ್ ಪ್ಲೇ ದ ಗೇಮ್ಸ್? ಡಿಡ್ ದ ಬಾಯ್ಸ್ ಪ್ಲೇ ದ ಗೇಮ್ಸ್? ಹುಡುಗರು ಗೇಮ್ಸ್ ಆಟ ಆಡಿದ್ರಾ ಅಂತ ಕ್ವಶನ್ ಕೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ಡಿಡ್ ಅನ್ನೋದು ಹೆಲ್ಪಿಂಗ್ ವರ್ಬ್, ದ ಬಾಯ್ಸ್ ಅನ್ನೋದು ಸಬ್ಜೆಕ್ಟ್, ಪ್ಲೇ ಅನ್ನೋದು ನಮಗೆ V1 ಫಾರ್ಮ್, ಮೇನ್ ವರ್ಬ್, ದ ಗೇಮ್ಸ್ ಅನ್ನೋದು ಆಬ್ಜೆಕ್ಟ್. ಸೊ ಇವಾಗ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಗೊತ್ತಲ್ವಾ ಫ್ರೆಂಡ್ಸ್, ಆಕ್ಟಿವ್ ವಾಯ್ಸ್ನಲ್ಲಿರೋ ಆಬ್ಜೆಕ್ಟ್ ಬಂದು ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಸೊ ಕ್ವಶನ್ ಕೇಳ್ತಾ ಇದ್ದೀವಲ್ವಾ, ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಅನ್ನೋದು ಸ್ಟಾರ್ಟಿಂಗಲ್ಲೇ ಯೂಸ್ ಮಾಡ್ತೀವಿ. ಇಲ್ಲಿ ನಮಗೆ ಸಬ್ಜೆಕ್ಟ್ ಬಂದು ದ ಗೇಮ್ಸ್ ಅನ್ನೋದು ಪ್ಲೂರಲ್ ನೇಮ್ ಅಲ್ಲಿದೆ, ಗೇಮ್ಸ್ ಅಂತ ಅಲ್ವಾ. ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಅನ್ನೋದು ವರ್ ದ ಗೇಮ್ಸ್ ಪ್ಲೇಡ್, V3 ಫಾರ್ಮ್, ಪ್ಲೇಡ್ ಬೈ ದ ಬಾಯ್ಸ್, ಹುಡುಗರು, ದ ಬಾಯ್ಸ್ ಅನ್ನೋದು ಆಬ್ಜೆಕ್ಟ್. ಇಲ್ಲಿ ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿ ಇರೋ ಸಬ್ಜೆಕ್ಟ್ ಬಂದು ದ ಬಾಯ್ಸ್, ನೇಮ್ ಇದೆ ಅಲ್ವಾ, ಸೊ ಅದಕ್ಕೆ ಪ್ಯಾಸಿವ್ ವಾಯ್ಸ್ನಲ್ಲಿ ನೇಮ್ ಅಂತಾನೆ ಯೂಸ್ ಮಾಡ್ತೀವಿ. ದ ಬಾಯ್ಸ್ ಅನ್ನೋದು ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್? ವರ್ ದ ಗೇಮ್ಸ್ ಪ್ಲೇಡ್ ಬೈ ದ ಬಾಯ್ಸ್. ಗೇಮ್ ಅನ್ನೋದು ಹುಡುಗರಿನಿಂದ ಆಡಿದ್ದ ಅಂದರೆ ಫ್ರೆಂಡ್ಸ್, ಹುಡುಗರು ಬಾಯ್ಸ್ ಗೇಮ್ಸ್ ಆಡಿದ್ರವರು ಅಂತ ಕ್ವಶನ್ ಕೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಸ್ಟೇಟ್ಮೆಂಟ್ ಬಂದು ಡಿಡ್ ದ ಬಾಯ್ಸ್ ಪ್ಲೇ ದ ಗೇಮ್ಸ್? ಹುಡುಗರು ಬಾಯ್ಸ್ ಗೇಮ್ಸ್ ಆಡಿದ್ರಾ ಅಂತ ಕ್ವಶನ್ ಕೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ವರ್ ದ ಗೇಮ್ಸ್ ಪ್ಲೇಡ್ ಬೈ ದ ಬಾಯ್ಸ್. ಗೇಮ್ಸ್ ಅನ್ನೋದು ಅವ್ರನಿಂದ ಆಡಿದ್ದ ಅಂದರೆ ಫ್ರೆಂಡ್ಸ್, ಬಾಯ್ಸ್ ಹುಡುಗರು ಗೇಮ್ಸ್ ಅನ್ನೋದು ಆಡಿದ್ರಾ ಅಂತ ಹೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಬಂದು ಪ್ಯಾಸಿವ್ ವಾಯ್ಸ್. ಓಕೆನಾ ಫ್ರೆಂಡ್ಸ್? ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಕೂಡ ನಮಗೆ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ ಅಥವಾ SRನ ಕ್ವಶನ್ಸ್. ಓಕೆನಾ? ನೆಕ್ಸ್ಟ್ ಫ್ರೆಂಡ್ಸ್, ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡೋಣ. ಬೇಸಿಕ್ ಸ್ಟ್ರಕ್ಚರ್ ಬಂದು ಆಕ್ಟಿವ್ ವಾಯ್ಸ್ಗೆ ಸ್ಟ್ರಕ್ಚರ್ ಬಂದು ಡಿಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ಗೆ ಸ್ಟ್ರಕ್ಚರ್ ಬಂದು ವಾಸ್ ಅಥವಾ ವರ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್ ಪ್ಲಸ್ V3 ಫಾರ್ಮ್ ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್? ಎಕ್ಸಾಂಪಲ್, ಡಿಡ್ ಐ ನಾಟ್ ರೈಟ್ ಅನ್ ಎಕ್ಸಾಮ್? ನಾನು ಎಕ್ಸಾಮ್ ಬರ್ದಿರ್ಲಿಲ್ವಾ? ಪಾಸ್ಟ್ನಲ್ಲಿ ಹೇಳ್ತಾ ಇರೋದು, ಸಿಂಪಲ್ ಪಾಸ್ಟ್ನಲ್ಲಿ ಹೇಳ್ತಾ ಇರೋದು. ನಾನು ಎಕ್ಸಾಮ್ ಬರ್ದಿರ್ಲಿಲ್ವಾ, ನಾನು ಎಕ್ಸಾಮ್ ಬರ್ದಿಲ್ವಾ ಅಂತ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು. ನೋಡಿ ಫ್ರೆಂಡ್ಸ್, ಡಿಡ್ ಐ ನಾಟ್ ರೈಟ್ ಅನ್ ಎಕ್ಸಾಮ್? ನಾನು ಎಕ್ಸಾಮ್ ಬರ್ದಿಲ್ವಾ? ಸೊ ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಆನ್ ಎಕ್ಸಾಮ್ ಅನ್ನೋದು ನಮಗೆ ಆಬ್ಜೆಕ್ಟ್ ಅಲ್ವಾ ಆಕ್ಟಿವ್ ವಾಯ್ಸ್ನಲ್ಲಿ, ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಆನ್ ಎಕ್ಸಾಮ್ ಹೆಲ್ಪಿಂಗ್ ವರ್ಬ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ತೀವಲ್ವಾ. ಇಲ್ಲಿ ನಾವು ಕ್ವಶನ್ ಕೇಳ್ತಾ ಇದ್ದೀವಿ, ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇದ್ದೀವಿ. ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ತೀವಿ. ವಾಸ್ ಆನ್ ಎಕ್ಸಾಮ್ ನಾಟ್ ರಿಟರ್ನ್ ಅನ್ನೋದು V3 ಫಾರ್ಮ್, ಬೈ ಮೀ ಅನ್ನೋದು ಆಬ್ಜೆಕ್ಟ್. ಎಕ್ಸಾಮ್ ಅನ್ನೋದು ನಮ್ಮಿಂದ ಬರ್ದಿರ್ಲಿಲ್ವಾ, ನಾವು ಎಕ್ಸಾಮ್ ಬರ್ದಿಲ್ವಾ ಅಂತ ಕ್ವಶನ್ ಕೇಳ್ತಾ ಇರೋದು. ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು. ಸೊ ಸ್ಟೇಟ್ಮೆಂಟ್ ಬಂದು ಡಿಡ್ ಐ ನಾಟ್ ರೈಟ್ ಅನ್ ಎಕ್ಸಾಮ್? ನಾನು ಎಕ್ಸಾಮ್ ಬರ್ದಿಲ್ವಾ?
ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ವಾಸ್ ಅನ್ ಎಕ್ಸಾಮ್ ನಾಟ್ ರಿಟನ್ ಬೈ ಮೀ. ನನ್ನಿಂದ ಎಕ್ಸಾಮ್ ಅನ್ನೋದು ಬರ್ದಿರ್ಲಿಲ್ವಾ, ನಾನು ಎಕ್ಸಾಮ್ ಬರ್ದಿಲ್ವಾ ಅಂತ ಕೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಡಿಡ್ ದೇ ನಾಟ್ ರಿಪೇರ್ ದ ರೋಡ್. ಅವರು ರೋಡ್ನ ರಿಪೇರಿ ಮಾಡಿಲ್ವಾ, ಅವರು ರೋಡ್ನ ರಿಪೇರಿ ಮಾಡಿಲ್ವಾ ಅಂತ ಕ್ವಶನ್ ಕೇಳ್ತಾ ಇರೋದು. ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ಡಿಡ್ ಅನ್ನೋದು ಹೆಲ್ಪಿಂಗ್ ವರ್ಬ್, ದೇ ಅನ್ನೋದು ಸಬ್ಜೆಕ್ಟ್, ನಾಟ್ ಅನ್ನೋದು ನೆಗೆಟಿವ್ ಸ್ಟೇಟ್ಮೆಂಟ್, ರಿಪೇರ್ ಅನ್ನೋದು ನಮಗೆ ಏನಾಗುತ್ತೆ V1 ಫಾರ್ಮ್ ಮೈನ್ ವರ್ಬ್, ದ ರೋಡ್ ಅನ್ನೋದು ಆಬ್ಜೆಕ್ಟ್. ಸೊ ಇವಾಗ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ವಾಸ್ ದ ರೋಡ್. ನೋಡಿ ಫ್ರೆಂಡ್ಸ್, ದ ರೋಡ್ ಅನ್ನೋದು ನಮಗೆ ಸಬ್ಜೆಕ್ಟ್ ಅಲ್ವಾ, ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ವಾಸ್ ದ ರೋಡ್ ನಾಟ್ ರಿಪೇರ್ಡ್. ರಿಪೇರ್ಡ್ ಅನ್ನೋದು V3 ಫಾರ್ಮ್ ಬೈ ದೆಮ್, ದೆಮ್ ಅನ್ನೋದು ಆಬ್ಜೆಕ್ಟ್. ಆಕ್ಟಿವ್ ವಾಯ್ಸ್ನಲ್ಲಿರೋ ಸಬ್ಜೆಕ್ಟ್ ಬಂದು ದೇ ಅಲ್ವಾ, ಸೊ ಅದಕ್ಕೆ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ದೆಮ್ ಅಂತ ಬದಲಾಗುತ್ತೆ. ಸೊ ವಾಸ್ ದ ರೋಡ್ ನಾಟ್ ರಿಪೇರ್ಡ್ ಬೈ ದೆಮ್, ಅವ್ರನಿಂದ ರೋಡ್ ಅನ್ನೋದು ರಿಪೇರ್ ಆಗಿರ್ಲಿಲ್ವಾ, ಆಗಿಲ್ವಾ, ಈ ಥರ ಕ್ವಶನ್ ಕೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಸ್ಟೇಟ್ಮೆಂಟ್ ಬಂದು ಸೆಂಟೆನ್ಸ್ ಬಂದು ಡಿಡ್ ದೇ ನಾಟ್ ರಿಪೇರ್ ದ ರೋಡ್. ರೋಡ್ ಅನ್ನೋದು ರಿಪೇರಿ ಆಗಿಲ್ವಾ, ಆಗಿರ್ಲಿಲ್ವಾ ಅಂತ ಕೇಳ್ತಾ ಇರೋದು. ಅವ್ರನಿಂದ ರಿಪೇರ್ ಆಗಿಲ್ವಾ, ರೋಡ್ ರಿಪೇರ್ ಆಗಿಲ್ವಾ ಅಂತ ಕ್ವಶನ್ ಕೇಳ್ತಾ ಇರೋದು. ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು. ಸೊ ಇದು ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ವಾಸ್ ದ ರೋಡ್ ನಾಟ್ ರಿಪೇರ್ಡ್ ಬೈ ದೆಮ್. ವಾಸ್ ದ ರೋಡ್ ನಾಟ್ ರಿಪೇರ್ಡ್ ಬೈ ದೆಮ್, ಅವ್ರನಿಂದ ರೋಡ್ ಅನ್ನೋದು ರಿಪೇರಿ ಆಗಿಲ್ವಾ, ಆಗಿರ್ಲಿಲ್ವಾ, ಅವರು ರೋಡ್ ರಿಪೇರಿ ಮಾಡಿಲ್ವಾ ಅಂತ ನೆಗೆಟಿವ್ ಅಲ್ಲಿ ಕ್ವಶನ್ ಕೇಳ್ತಾ ಇರೋದು. ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಕೂಡ ನಮಗೆ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಇಲ್ಲಿ ನಾವು ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕೇಳ್ತಾ ಇದ್ದೀವಲ್ವಾ, ಸೊ ಅದಕ್ಕೆ ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಬಂದು ಫ್ರೆಂಡ್ಸ್ ಪ್ಯಾಸಿವ್ ವಾಯ್ಸ್. ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಕೂಡ ನಮ್ಗೆ ಏನಾಗುತ್ತೆ? ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಓಕೆನಾ? ಸೊ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಅರ್ಥ ಆಗ್ತಿದೆ, ಯೂಸ್ ಆಗ್ತಿದೆ ಅಂದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮಾನಸಾಶ್ರೀ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬಾಯ್, ಟೇಕ್ ಕೇರ್.